ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ಈ ಒಂದು ಸಂಚಿಕೆಗೆ ತಮಗೂ ಕೂಡ ಸ್ವಾಗತ. ಈ ಸಂಚಿಕೆಯ ಮುಖಾಂತರ ನಾನು ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನ, ಈ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಆಗಮಿಸ್ತಿರ್ತಕ್ಕಂಥ ಎಲ್ಲ ಶಾಸಕರು, ಸಚಿವರು, ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಎಲ್ಲ ಅಧಿಕಾರ ವೃಂದದ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ನಿಮ್ಮೆಲ್ಲರಿಗೂ ಬೆಳಗಾವಿಗೆ ಸ್ವಾಗತ, ಸುಸ್ವಾಗತ. ಈಗ ಬೆಳಗಾವಿ ಅಧಿವೇಶನ ನಿಜಕ್ಕೂ ಕೂಡ ಒಂದು ಪರಿವರ್ತನೆಯನ್ನು ಗಾಳಿ ಬೀಸಬಹುದೇನೋ ಅನ್ನುವಂಥ ಭಾವನೆಗಳು ಈ ಭಾಗದ ಜನರಲ್ಲಿ ಇದ್ದರೂ ಕೂಡ ಅವು ಇನ್ನೂ ಕೂಡ ಈಡೇರಿಲ್ಲ. ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಈ ಒಂದು ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನೆಲ, ಅದು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಒಂದು ಬಲಿದಾನಗೈದಿರ್ತಕ್ಕಂಥ ಒಂದು ಪುಣ್ಯಭೂಮಿ. ಈ ಒಂದು ಪುಣ್ಯಭೂಮಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣವಾಗಿ ಇಷ್ಟು ವರ್ಷಗಳು ಕಳೆದರೂ ಕೂಡ ಈ ಭಾಗಕ್ಕೆ, ಅಂದ್ರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕಕ್ಕೆ ಸಿಗಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಕೊಡುಗೆಗಳು ಕೂಡ ಸರ್ಕಾರದಿಂದ ಇಲ್ಲಿಯವರೆಗೆ ಸಿಕ್ಕಿಲ್ಲವೇನೋ ಅನ್ನುವಂಥ ಭಾವನೆ ಹಾಗೂ ಒಂದು ಸ್ಥಿತಿ ನಿರ್ಮಾಣವಾಗಿರೋದಂತೂ ಸತ್ಯ. ಹಾಗಿರುವಾಗ ಈ ಒಂದು ಬದಲಾವಣೆಯ ಗಾಳಿ ಬೀಸಬೇಕು ಅನ್ನುವಂಥ ವಿನಂತಿಯನ್ನು, ಕಳಕಳಿಯ ಮನವಿಯನ್ನು ಕೂಡ ಕನ್ನಡಿಗ ಚಾನಲ್ ವೈಟಿ ಮೂಲಕ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ಸೆಕ್ರೆಟರಿಯೇಟ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಯದರ್ಶಿಗಳಿಗೆ ಈ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತೀನಿ. ಆಮೇಲೆ ಸುಮಾರು 6,000 ಜನ ಪೊಲೀಸರು ಹಗಲು ರಾತ್ರಿ ಎನ್ನದೇ ಕರ್ತವ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಅವರಿಗೆ ಯಾವುದೇ ಒಂದು ಕುಂದುಕೊರತೆಗಳು ಹಾಗೂ ಅವರ ಊಟೋಪಚಾರದಲ್ಲಿ ಹಾಗೂ ಅವರಿಗೆ ಬಿಸಿನೀರಿನ ಸ್ನಾನಕ್ಕೆ ಬಿಸಿನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಸರ್ಕಾರದ ಮೇಲೆ ಇದೆ. ಹಾಗಿರುವಾಗ ಕುಂದಾನಗರಿ ಬೆಳಗಾವಿ ನಿಜಕ್ಕೂ ಕೂಡ ಒಂದು ಪವಿತ್ರ ಭೂಮಿ. ಈ ಪವಿತ್ರ ಭೂಮಿಗೆ ಯಾರೇ ಬಂದರೂ ಕೂಡ ಅವರನ್ನು ನಮ್ಮ ಸಹೋದರರಂತೆ, ನಮ್ಮ ಸಹೋದರಿಯರಂತೆ ಹಾಗೂ ನಮ್ಮ ಅತಿಥಿಗಳಂತೆ ನೋಡಿಕೊಳ್ಳುವಂಥ ಜನ ಈ ಕಡೆಯ ಭಾಗದ ಜನರು. ಅದು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಜನತೆಯ ಒಂದು ಹೆಗ್ಗಳಿಕೆ ಅಂತಲೇ ನಾನು ಭಾವಿಸ್ತೀನಿ. ಹಾಗಿರುವಾಗ ಈ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಬೆಂಗಳೂರಿಗೆ ಅಲಿತಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ಕೂಡ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದ ಜನರಿಗೆ ಇದೆ. ಅದು ತಪ್ಪಬೇಕು. ಯಾಕಂದ್ರೆ ಸುವರ್ಣಸೌಧ ಅದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವಿಧಾನಸೌಧದ ಮಾದರಿಯಲ್ಲಿಯೇ ಬೆಳಗಾವಿಯಲ್ಲೂ ಕೂಡ ಸುವರ್ಣಸೌಧ ನಿರ್ಮಾಣವಾಗಿದೆ. ಆಮೇಲೆ 100 ಕೋಟಿ ಖರ್ಚುಗಳನ್ನು ಮಾಡಿ, ಜೊತೆಗೆ ಈ ಒಂದು ಸುವರ್ಣಸೌಧದಲ್ಲಿ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ತೆರೆದು ಆ ಒಂದು ಸುವರ್ಣಸೌಧಕ್ಕೆ ಅಪಚಾರವನ್ನು ಮಾಡ್ತಾ ಇದೆ ಎನ್ನುವಂಥ ಒಂದು ಭಾವನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿನ ಜನರು ಭಾವಿಸ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ಕಳವಳಕಾರಿಯಾದಂಥ ಒಂದು ಸಂಗತಿ. ಯಾಕಂದರೆ ನಿರ್ದೇಶಕರ ಕಚೇರಿ ಮತ್ತು ಕಾರ್ಯದರ್ಶಿಗಳ ಕಚೇರಿ, ಮಂತ್ರಿಗಳ ಕಚೇರಿ, ಜೊತೆಗೆ ಮುಖ್ಯಮಂತ್ರಿಗಳ ಕಚೇರಿ ಇರಬೇಕಾಗಿರ್ತಕ್ಕಂಥ ಸುವರ್ಣಸೌಧದಲ್ಲಿ ಈಗ ಜಿಲ್ಲಾ ಮಟ್ಟದ ಒಂದು ಕಚೇರಿಗಳು ನಿರ್ಮಾಣವಾಗಿದ್ದಾವೆ. ಅವನ್ನು ಹೋಗಲಾಡಿಸಬೇಕು. ತಕ್ಷಣದಿಂದ ಅವುಗಳನ್ನು ಅಲ್ಲಿಂದ ತೆರವು ಮಾಡಿಸಬೇಕು. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಪರಿಸ್ಥಿತಿಯನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಯಾಕಂದರೆ ವಿಧಾನಸೌಧದಲ್ಲಿ ಅಧಿವೇಶನಗಳು ನಡೆದಾಗ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸಗಳನ್ನು ವಿರೋಧ ಪಕ್ಷದವರು ಮಾಡಬೇಕು. ಆಮೇಲೆ ಇಲ್ಲಿ ಪ್ರತಿಭಟನೆ ಮಾಡುವಂಥ ಪ್ರತಿಭಟನೆಕಾರರಿಗೂ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತೀನಿ. ಯಾಕಂದರೆ ನೀವು ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು, ಅದನ್ನು ನೀವು ವ್ಯವಸ್ಥಿತವಾಗಿ ಮಾಡಿ. ಆದರೆ ಅಲ್ಲಿ ಇರ್ತಕ್ಕಂಥ ಬಹುತೇಕ ಎಲ್ಲರೂ ಸಂಯಮದಿಂದ ವರ್ತಿಸಿ ನಿಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ತಿಳಿಯುವಂತೆ ನೀವು ಪ್ರಚುರಪಡಿಸಿ. ನಿಮ್ಮ ಬೇಡಿಕೆಗಳಿಗೆ ಸರ್ಕಾರ ತನ್ನ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟು ಹಂತವಾಗಿ ಅವುಗಳನ್ನು ಈಡೇರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಬಯಸಿ. ಆಮೇಲೆ ನಿಮ್ಮ ಪ್ರತಿಭಟನೆಗಳು ಎಲ್ಲೇ ಮೀರದಿರಲಿ ಎನ್ನುವಂಥ ಕಳಕಳಿಯ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಕರ್ನಾಟಕದ ಸರ್ಕಾರವೇ ಬೆಳಗಾವಿಗೆ ಬಂದಿದೆ. ಕುಂದಾನಗರಿ ಬೆಳಗಾವಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸೋಣ. ಜೊತೆಗೆ ಇಲ್ಲಿ ಸರ್ಕಾರದ ಇಲಾಖೆಗಳ ಮಟ್ಟಿಗೆ ನಾನು ಈ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತನ್ನು ಹೇಳಲಿಕ್ಕೂ ಕೂಡ ನಾನು ಉಲ್ಲೇಖ ಮಾಡಲಿಕ್ಕೂ ಕೂಡ ಬಯಸ್ತೀನಿ. ಯಾಕಂದರೆ ಇಲ್ಲಿ ಬರ್ತಾರಲ್ಲ ಅಧಿಕಾರಿ ವರ್ಗದವರು, ಇಲ್ಲಿ ಬಂದು ಇಲ್ಲಿ ಇರ್ತಕ್ಕಂಥ ಆಯಾ ಇಲಾಖೆಗಳ ಮುಖಂಡರಿಗೆ, ಅಂದರೆ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಅವರು ನಮಗೆ ಅದು ಬೇಕು, ಇದು ಬೇಕು, ಅಲ್ಲಿ ಪ್ರವಾಸ ಮಾಡಲಿಕ್ಕೆ ನಮಗೆ ಎಷ್ಟು ದುಡ್ಡು ಬೇಕು, ಆಮೇಲೆ ನಮಗೆ ವಾಹನ ಸೌಕರ್ಯ ಮಾಡಿಕೊಡ್ರಿ, ಹಾಗೂ ಹೋಗುವಾಗ 10, 15, 20 kg ಗಂಟಲೆ ಕುಂದಾವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವರು
ಇಚ್ಛಿಸ್ತಾರಂತೆ ಅದನ್ನು ಕೂಡ ಪೂರೈಸಬೇಕು ಅನ್ನುವಂಥ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಅದು ನಿಜಕ್ಕೂ ಕೂಡ ಅದನ್ನು ಕೂಡ ಸ್ವಲ್ಪ ನೀವು ತಿನ್ನಿರಿ. ಕುಂದಾನಗರಿಗೆ ಬಂದರೆ ನೀವು ಕುಂದ ತಿನ್ನೋದು ಸ್ವಾಭಾವಿಕ. ಅದನ್ನು ನಿಮ್ಮ ಖರ್ಚಿನಿಂದ ತಿನ್ನಿರಿ. ನಿಮಗೆ ಕೂಡ ಸರ್ಕಾರ ಸಾಕಷ್ಟು ಸಂಬಳವನ್ನು ಕೊಡ್ತೈತಿ. ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಒಂದು ರಕ್ತವನ್ನು ಹೀರಬೇಡಿರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YT. ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.